ನೋಡ್ತಾ ಇದ್ದೀವಿ ಮತ್ತೊಮ್ಮೆ ದೃಶ್ಯಾವಳಿಗಳನ್ನು ರಾಷ್ಟ್ರಪತಿ ಭವನದಿಂದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಚಿನ್ನಸ್ವಾಮೀಜಿಯರ್ ಈಗಾಗಲೇ ಬರ್ತಾ ಇದ್ದಾರೆ. ಅತ್ಯಂತ ದೊಡ್ಡ ರಾಮಾನುಜಂ ವಿಗ್ರಹವನ್ನು ಕಡಿದು ನಿಲ್ಲಿಸಿರುವಂಥ ಖ್ಯಾತಿ ಇದೆಯಲ್ಲ, ಅದು ಸ್ವಾಮೀಜಿಗಳಿಗೆ ಸಲ್ಲಬೇಕು. ಯಾಕೆಂದರೆ ಅದೊಂದು ದಾಖಲೆ. ಅದು ಈ ಮುಖಾಂತರ ಏನು ಅಂದರೆ ಭಾರತದ ಈ ಸಭ್ಯತೆ, ಸಂಸ್ಕೃತಿ, ಪರಂಪರೆಗೆ ಒಂದು ದೊಡ್ಡ ಕೊಡುಗೆ ಸ್ವಾಮೀಜಿದು. ನಾವು ನೋಡ್ತಾ ಇದ್ದೀವಿ ಯಾವ್ಯಾವ ಗಣ್ಯರ ಸಾಲಿನಲ್ಲಿದ್ದಾರೆ ಅಂತ. ಶಿವರಾಜ್ ಸಿಂಗ್ ಚೌಹಾಣ್, ಎಸ್, ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ನಾವು ನೋಡ್ತಾ ಇದ್ದೀವಿ. ನಿರ್ಮಲಾ ಸೀತಾರಾಮನ್, ಅಮಿತ್ ಶಾ ಅವರು ಕೂತ್ಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೆ ಬೇರೆ ಬೇರೆ ರಾಷ್ಟ್ರದವ್ರ ಜೊತೆಗೆ ನಮ್ಮ ಸಂಬಂಧ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ. ನೋಡಿ, ಇವತ್ತು ಪದಗ್ರಹಣಕ್ಕೆ ಬಂದಿರುವಂಥ ವಿದೇಶಿ ಗಣ್ಯರಿದ್ದಾರಲ್ಲ, ಅವರು ಲಂಕಾ ಅಧ್ಯಕ್ಷರು ಬಂದಿದ್ದಾರೆ, ಮಾಲ್ಡೀವ್ ಅಧ್ಯಕ್ಷರು. ಏನೇ ನಮ್ಮ ಅವರ ನಡುವೆ ವೈಮನಸ್ಸಿರ್ಬೋದು, ಪ್ರಶ್ನೆ ಬೇರೆ. ಮುಯಿಜು ಬಂದಿರೋದು, ಸೆಷಲ್ಸ್ ಉಪಾಧ್ಯಕ್ಷರು ಅಹಮದ್ ಆಸಿಫ್ ಬಂದಿರೋದು, ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ. ಬಾಂಗ್ಲಾದೇಶ ನಮ್ಮ ಜೊತೆಗೆ ತುಂಬ ಚೆನ್ನಾಗಿದೆ. ಬಾಂಗ್ಲಾದೇಶ ಭಾರತವನ್ನು ನೆನೆಸ್ಕೋಬೇಕು ಪ್ರತಿದಿನ, ಪ್ರಶ್ನೆ ಬೇರೆ ಬಿಡಿ. ಯಾಕಂದರೆ ಉದಯಕ್ಕೆ ಕಾರಣವಾಗಿದ್ದೇ ಭಾರತ. ಮಾರಿಷಸ್ನ ಪ್ರಧಾನಮಂತ್ರಿ ಪ್ರವೀಂದ್ ಕುಮಾರ್ ಜುಗನಾಥ್ ಬಂದಿದ್ದಾರೆ. ನೇಪಾಳದ ಪ್ರಧಾನಿ ಪುಷ್ಪಕುಮಾರ್ ದಹಾಲ್. ಲೆಫ್ಟ್ ಪಾರ್ಟಿ, ಲೆಫ್ಟ್ ಮೆಂಟ್ಯಾಲಿಟಿ ಏನೇ ಇದ್ದರೂ ಕೂಡ ಒಂದು ಲೆಕ್ಕದಲ್ಲಿ ನೇಪಾಳ ಅಷ್ಟು ಸುಲಭವಾಗಿ ನಮ್ಮಿಂದ ದೂರವಾಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಭೂತಾನ್ ಪ್ರಧಾನಿ ತೇಯಿಂಗ್ ಟೋಬ್ಗೆ ಬಂದಿರುವಂಥದ್ದು. ಆಗಲೇ ಗಣ್ಯರು ಬರ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಬರ್ತಾ ಇದ್ದಾರೆ, ಕೇಂದ್ರದ ರಕ್ಷಣಾ ಸಚಿವರು. ಈ ಬಾರಿ ಕೂಡ ರಕ್ಷಣಾ ಖಾತೆ ಸಿಕ್ಕರೆ ಆಶ್ಚರ್ಯ ಏನೂ ಇಲ್ಲ. ಯಾಕಂದರೆ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಒಳ್ಳೆಯ JDS ನಾವು ನೋಡ್ತಾ ಇದ್ದೀವಿ. ಕಂಗನಾ ರಾಣಾವತ್ ಬರ್ತಿರುವಂಥದ್ದು. ಮಂಡಿ ಕ್ಷೇತ್ರದಿಂದ ಗೆದ್ದಿರುವಂಥ ಕಂಗನಾ ರಾಣಾವತ್. ಮೊನ್ನೆ ಆದಂಥ ಡೆವಲಪ್ಮೆಂಟ್ಗಳಿಂದಾಗಿ ಕಂಗನಾ ರಾಣಾವತ್ ಬಹಳ ಸುದ್ದಿಲಿದ್ದಾರೆ. ಕಂಗನಾ ರಾಣಾವತ್ ಬರ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಎಸ್, ಹಿರಿಯ ನಾಯಕರುಗಳು ಬರ್ತಾ ಇದ್ದಾರೆ.